ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋ ಬಂದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಶನಿವಾರ ಬೆಳಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಬೇಗನೆ ಎದ್ದಿದ್ದೀನಿ. ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕಾಲ ಮೇಲೆ ಕಾಲು ಹಾಕೊಂಡ್ಬಿಡ್ತಾನೆ. ಹಾಗೆಯೇ ನೆಲ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಳ ಹತ್ರ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಎಲ್ಲ ಆಟ ಸಾಮಾನೆಲ್ಲ ಇಟ್ಟು ಆಡ್ಬಿಡ್ತಾರೆ. ಮನೆ ಮುಂದೆ ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಇಲ್ಲಿ ಸೆಕೆಂಡ್ ಒಂದು ಕಾಣಿಸ್ತಿದೆಯಲ್ಲ ಆ ಫೋಟೋ, ಅದು ನಮ್ಮ ಯಜಮಾನ್ರವರ ಅಣ್ಣನ ಫೋಟೋ, ದೊಡ್ಡಣ್ಣನ ಫೋಟೋ. ನಾನು ಯಾವಾಗನ ಪೂಜೆ ಮಾಡಲಿ ಹೂವು ಇಟ್ಟಿರೋ ಹೂವು ಸ್ವಲ್ಪ ಹೊತ್ತಾದಮೇಲೆ ಬೀಳ್ತಾ ಇರುತ್ತೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಹಾಗೆಯೇ ದೇವ್ರ ಮನೆ ಮೇಲೆ ಒಂದು ಫೋಟೋ ಇಟ್ಟಿದ್ದೀವಿ, ವೆಂಕಟೇಶ್ವರ ಸ್ವಾಮಿ ಫೋಟೋ. ಅದನ್ನು ಕೂಡ ಯಾವಾಗಲೂ ಪೂಜೆ ಮಾಡಿದ ನಂತರ ಬೀಳ್ತಾ ಇರುತ್ತೆ. ಪೂಜೆ ಎಲ್ಲ ಮುಗಿಸಿದ್ದೀನಿ, ನೋಡಿ ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅಂತ. ಹಾಗೆಯೇ ಬೆಳಗ್ಗೆನೇ ಒಂದು ಹೆಲ್ಪ್ಫುಲ್ ಆದಂಥ ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶುಂಠಿ, ಜೀರಿಗೆ, ಪುದೀನ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಜ್ಯೂಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆಯೇ ಬೆಳಗ್ಗೆ ನನ್ನ ಮಗುಗೆ ನೈಟ್ ಟೈಮು ಬಾದಾಮಿ ಬೀಜ ನೆನೆಸಿಟ್ಟಿದೆ, ಅದನ್ನು ಸ್ವಲ್ಪ ಎಲ್ಲ ಬಿಡಿಸ್ಕೊಟ್ಟಿದೆ ಸಿಪ್ಪೆನ. ಹಾಗೆಯೇ ನಾನು ಕೂಡ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸನ್ನ ಕುಡಿತಾ ಇದ್ದೀನಿ. ಹಾಗೆ ಬನ್ನಿ, ನನ್ನ ಮಗಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ಅಂತ. ವಿಡಿಯೋ ಮಾಡೋಕೆ ಬಂದರೆ ಸಾಕು ಬೈತಾ ಇರ್ತಾಳೆ. ನೋಡಿ, ಹಾಲು ಕುಡಿತಾ ಇದ್ಲು. ಆಮೇಲೆ ಮಧ್ಯಾಹ್ನ ನನ್ನ ಮಗುಂಗೆ ಇವತ್ತು ಶನಿವಾರ ರಜೆ ಇರೋದ್ರಿಂದ ಅವನಿಗೆ ಇಷ್ಟ ಅಂತ ನಾನಿಲ್ಲಿ ರಸಗುಲ್ಲನ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಮಾಡಿರೋದು. ನನ್ನ ಮಗಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಅವಳು ಬರೀ ಸಕ್ಕರೆ ಪಾಕನ ಕುಡಿತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದನಲ್ಲ, ಸೇಮ್ ಅದೇ ಪ್ಲೇಸ್ಗೆ ಹೋಗಿ ನಮ್ಮ ಹಸ್ಬೆಂಡು ಕೂಡ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ 4 ಪಾಟ್ನ ತೊಗೊಂಡು ಬಂದಿದ್ದಾರೆ. ಇದು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ಬಿಟ್ಟು ಅವರು ಕೂಡ ಹೋಗಿ ತಗೊಂಡು ಬಂದಿದ್ದಾರೆ. ಲಾಸ್ಟ್ ಟೈಮೆಲ್ಲ ಹೇಳಿದ್ದೀನಿ ಎಷ್ಟಾಗಿತ್ತು ಅಮೌಂಟು ಅಂತ. ಒಂದು ಪಾಟ್ಗೆ 125 ಆಗಿದೆ. ಇದು MRP ಪ್ರೈಸ್ ಬಂದು 207 ರೂಪಾಯಿ. ಇದು ನಮಗೆ ಸಿಕ್ತಿರೋದು 125. ಹಾಗೆಯೇ ಸೋಫಾ ಕವರು ಕೂಡ ತಂದಿದ್ದಾರೆ. ಇದು ಬಂದು 350 ರುಪೀಸು. ಮಾಮೂಲಿ 3 ಸೋಫಾಗೆ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬಂದಿಲ್ಲಿ ಐಸ್ ಮೋಲ್ಡ್ನು ಕೂಡ ತೊಗೊಂಡು ಬಂದಿದ್ದಾರೆ. ನೋಡಿ, ಇದು ಬಂದು ರೇಟ್ ಬಂದು 69 ರುಪೀಸು. ಐಸ್ ಕ್ರೀಮ್ ರೆಸಿಪಿನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿದೆ. ಆಗಲೇ ನಮ್ಮ ಮಕ್ಕಳು ಪೇಪರ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ರೇಟ್ ಎಲ್ಲ ಅದ್ರ ಮೇಲಿತ್ತು. ನೋಡಿ, ನಾನು ಲಾಸ್ಟ್ ಟೈಮೇನೆ ವಿಡಿಯೋದಲ್ಲಿ ನಾನು ಅಡ್ರೆಸ್ನ ಹೇಳಿದ್ದೀನಿ. ನೀವು ಕೂಡ ಹೋಗಿ ತಗೊಂಡು ಬರೋ ಹಾಗಿದ್ದರೆ ತಗೊಂಡು ಬನ್ನಿ. ಕಡಿಮೆ ಪ್ರೈಸಲ್ಲಿ ನಿಮಗೂ ಕೂಡ ಸಿಗುತ್ತೆ. ನೋಡಿ, ಚೆನ್ನಾಗಿ ಶಾಪಿಂಗ್ನ ಮಾಡ್ಕೊಂಡು ಬನ್ನಿ. ಹಾಗೆಯೇ ಶನಿವಾರ ನೈಟ್ ಊಟಕ್ಕೆ ಅಂತ ರೈಸ್ ಮಾಡ್ಕೊಂಡು ಹಾಗೆಯೇ ಟೊಮೊಟೊ ರಸಮ್ನ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನಾನಿಲ್ಲಿ 500 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾನೊಂದು ಐಸ್ ಕ್ರೀಮ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಮ್ಯಾಂಗೋ ಐಸ್ ಕ್ರೀಮ್ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಮಗ ಅಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾನೆ. ನನ್ನ ಮಗುಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ ಐಸು ಅಂದರೆ ತುಂಬಾ ಇಷ್ಟ. ನೋಡಿ ಯಾವ ರೀತಿ ಎಲ್ಲ ಎತ್ಕೊಳ್ತಿದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಚಾನಲ್ನಲ್ಲಿ 500 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದನೇ ನನ್ನ ಚಾನಲ್ಲು 500 ಸಬ್ಸ್ಕ್ರೈಬ್ ಆಗಿದೆ. ನಾನು ಕೂಡ ತುಂಬಾ ಶ್ರಮಪಟ್ಟು ಯೂಟ್ಯೂಬನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೂ ಕೂಡ ಐಸ್ ಕ್ರೀಮ್ನ ಕೊಡ್ತಾ ಇದ್ದೀನಿ. ನೋಡಿ ನನ್ನ ಮಗ ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ ಅಂತ.
ಹಾಗೆಯೇ ನಮ್ಮ ಹಸ್ಬೆಂಡು ಗೋಬಿನೂ ಕೂಡ ತಂದಿದ್ರು. ಗೋಬಿನೂ ಕೂಡ ತಿನ್ಕೊಂಡು ಹಾಗೆಯೇ ಟಿ ವಿನ ನೋಡ್ತಾ ಇದ್ದೀವಿ. ಸ್ವಲ್ಪ ಖಾರ ಇದ್ದರೆ ಸಾಕು, ನನ್ನ ಮಗಳು ತಿನ್ನೋದಿಲ್ಲ. ಅಪ್ಪ ಮಗಳು ನೋಡಿ ಯಾವ ರೀತಿ ಮಾತಾಡ್ಕೊಂಡು ತಿಂತಾ ಇದ್ದಾರೆ ಅಂತ. ಹಾಗೆಯೇ ಭಾನುವಾರ ಟೈಮ್ ನನ್ನ ಮಗನಿಗೂ ಕೂಡ ಸ್ವಲ್ಪ ಓದಿಸೋಣ ಅಂತ ಬುಕ್ಕೆಲ್ಲ ಇಟ್ಕೊಂಡು ಓದಿಸ್ತಾ ಇದ್ದೀನಿ. ಮಕ್ಕಳಿಗೆ ಅವತ್ತಿನ ದಿನ ಅವತ್ತೇ ಓದಿಸಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ. ಟೆಸ್ಟ್ ಟೈಮಲ್ಲೆಲ್ಲ ಒಂದೇ ಸತಿ ಓದಿಸೋಕ್ಕೋದ್ರೆ ಅವ್ರಿಗೂ ಕೂಡ ತಲೆಗೆ ಹೋಗೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪನೇ ರಿವಿಷನ್ ಮಾಡಿಸ್ತಿದ್ರೆ ಅವರ ತಲೆಗೂ ಕೂಡ ಸ್ವಲ್ಪ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ಮತ್ತು ಜ್ಞಾಪಕ ಶಕ್ತಿನೂ ಕೂಡ ಇರುತ್ತೆ, ನಾವು ಸ್ವಲ್ಪನೇ ಅಗ್ಲಗ್ಲ ಓದಿಸ್ತಾ ಇದ್ದರೆ. ಹಾಗೆಯೇ ನಾನಿಲ್ಲಿ ಭಾನುವಾರ ನೈಟು ಕಾಫಿ ಟೀ ಎಲ್ಲ ಮಾಡೋಣ ಅಂತ ಬಂದಿದ್ದೀನಿ ನೋಡಿ. ಹುಣಸೆ ಹಣ್ಣಿನ ಚೂಪ್ತಾ ಇದ್ದೀನಿ ನೋಡಿ. ವಾವ್, ಎಷ್ಟು ದಿವಸ ಆಗಿತ್ತೋ ಈ ಥರ ತಿಂದು, ತುಂಬಾ ಟೇಸ್ಟಿಯಾಗಿತ್ತು. ನಿಮಗೂ ಕೂಡ ಈ ಥರ ಇಷ್ಟ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಎಗ್ ನೂಡಲ್ಸ್ ಮಾಡೋಣ ಅಂದ್ಬಿಟ್ಟು ಮೊಟ್ಟೆನೆಲ್ಲ ತಂದಿದ್ದೀವಿ. ಈ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ವಾರಕ್ಕಾಗುವಷ್ಟು ತಿಂಡಿನೂ ಕೂಡ ತಂದಿಕ್ಕಿದ್ರು ನಮ್ಮ ಹಸ್ಬೆಂಡು. ಅದನ್ನೆಲ್ಲ ಕಟ್ಟಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಂಜೆ ಟೈಮಲ್ಲಿ ನಮ್ಮ ಹಸ್ಬೆಂಡು ಕಾಫಿ ಬೇಕು ಅಂತ ಕೇಳಿದ್ರು. ಹಾಗಾಗಿ ಕಾಫಿ ಮತ್ತು ನನ್ನ ಮಗಳಿಗೆ ಹಾಲೆಲ್ಲ ಕಾಯಿಸ್ಕೊಳ್ಳೋಣ ಅಂತ ಕಾಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆದ್ರೂ ಕೂಡ ಜಾಸ್ತಿ ಕಾಫಿ ಟೀ ಎಲ್ಲ ಕುಡಿಯೋಕ್ಕೆ ಹೋಗಬಾರ್ದು. ಹಾಗೆಯೇ ಎಗ್ ನೂಡಲ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ನೀರಿಟ್ಕೊಂಡು ಗೋಧಿ ನೂಡಲ್ಸ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಾಫಿನೂ ಕೂಡ ಪ್ರಿಪೇರ್ ಆಯಿತು. ಅದನ್ನು ಕುಡಿತಾ ನಾನು ಸ್ವಲ್ಪ ಟಿ ವಿನ ನೋಡ್ಕೊಂಡು ನನ್ನ ಟೈಮನ್ನು ಸ್ಪೆಂಡ್ ಮಾಡಿಕೊಂಡೆ. ನೆಕ್ಸ್ಟು ಹಾಗೆಯೇ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಎಲ್ಲ ಮೋಟ್ರ್ ಬೋರ್ಡ್ ಹತ್ರ ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು, ಸ್ವಲ್ಪ ನೀರೆಲ್ಲ ಹೋಗ್ತಿತ್ತು. ಅದಕ್ಕೋಸ್ಕರ ಡೋರ್ನೂ ಕೂಡ ರೆಡಿ ಮಾಡಿಸ್ಕೊಳ್ತಾ ಇದ್ದೀವಿ. ನಾನೇನೋ ಒಂದು ಪಾರ್ಸಲ್ನ ಬುಕ್ ಮಾಡಿದ್ದೀನಿ. ಆ ಪಾರ್ಸಲ್ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಏನಿದು ಅಂತ ಗೆಸ್ ಮಾಡ್ತೀರಾ? ತೋರಿಸ್ತೀನಿ. ಸೆಲ್ಫಿ ಸ್ಟಿಕ್ ಓಪನ್ ಮಾಡೋಣ ಬನ್ನಿ. ಒಂದು ಕೇಬಲ್ ಪಿನ್ ಕೊಟ್ಟಿದ್ದಾರೆ. ಈ ಥರ ಇದೆ ಇದು. ಅದು ಹೆಂಗ ಹಾಕೊಳ್ಳೋದು? ಚಾರ್ಜಿಂಗ್ ಹಾಕ್ಬೇಕು ಅನ್ಸುತ್ತೆ. ಕೇಬಲ್ ಪಿನ್ ಕೊಟ್ಟಿದ್ದಾರೆ ನೋಡಿ. ಇದು ಲೈಟ್ ಬರುತ್ತೆ. ಈ ಥರ ಫುಲ್ಲು ರೊಟೇಟ್ ಆಗುತ್ತೆ. ಇದು ಫುಲ್ಲು ಬೆಂಡ್ ಆಗುತ್ತೆ, ರೊಟೇಟ್ ಕೂಡ ಇದು ಇರು ರೊಟೇಟ್ ಆಗಲ್ಲ ಅನ್ಸುತ್ತೆ. ಆದಷ್ಟೇ ಆಗೋದು. ಚಾರ್ಜಿಂಗ್ ಹೆಂಗ್ ಗೊತ್ತಿದೆ? ಇದು ಹಳೆ ಮೊಬೈಲ್ ಇಟ್ಕೋಬಹುದು. ಏನು ಹಿಂಗಿರ್ಬೇಕು ನೋಡು. ಅಲ್ಲಿ ಕೊಡಿ ನೋಡ್ಕೊಂಡು ಕೊಡ್ತೀನಿ. ಇದನ್ನ ಯಾವ ಥರ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ.
ನೋಡಿ ಈ ಥರ ಮೊಬೈಲ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಟಾರ್ಚ್ ಆನ್ ಮಾಡ್ತೀನಿ ನೋಡಿ. ಫಸ್ಟು ಈ ಥರ ಕಲರ್ ಬರುತ್ತೆ, ಆಮೇಲೆ ಇನ್ನೂ ಸ್ವಲ್ಪ ಬ್ರೈಟ್ ಬೇಕು ಅಂದರೆ ಈ ಥರ ಬರುತ್ತೆ ನೋಡಿ. ಇನ್ನೂ ಸ್ವಲ್ಪ ಬ್ರೈಟ್ ಬರಬೇಕಂದ್ರೆ ಅಷ್ಟೇ. ಇದು ಕೊಡಿ ನೋಡ್ಕೊಂಡು ಕೊಡ್ತೀನಿ. ನೆಕ್ಸ್ಟು ಹಾಗೇನು ಇದನ್ನು ಓಪನ್ ಮಾಡ್ಬೋದು ಈ ಥರ. ಅದನ್ನು ಓಪನ್ ಮಾಡಿ ಇಲ್ಲಿ ಕೆಳಗಡೆ ಸ್ಟ್ಯಾಂಡು ಏನಾರ ಹಿಡ್ಕೊಳ್ಳೋ ಆಗಿದ್ರೆ ಈ ರೀತಿ ಇಟ್ಕೊಂಡು ವಿಡಿಯೋನ ಮಾಡ್ಕೊಳ್ಬೋದು. ಕೆಳಗಡೆ ಏನಿರೋದು ಅಂದರೆ ಜಾಸ್ತಿ ಹೈಟೆಲ್ಲ ಇತ್ತೋ ಆಗಿಲ್ಲ, ಮಾಮೂಲಿ ಕುಕ್ಕಿಂಗ್ ವೀಡಿಯೋಸ್ಗೆ ಈ ಥರ ಮಾಡ್ಕೋಬೋದು. ಚಾರ್ಜಿಂಗ್ ಕೊಡಿ ನೋಡ್ಕೊಂಡು ಕೊಡ್ತೀನಿ. ಚಾರ್ಜಿಂಗ್ ಸಿಗಲ್ಲ ನೋಡಿ ಹೇಗಿದೆ ಅಂತ ಸೆಲ್ಫಿ ಸ್ಟಿಕ್ಕು. ನೆಕ್ಸ್ಟ್ ಇದೊಂದು ಬ್ಲೂಟೂತ್ ಕನೆಕ್ಟ್ ಅನಿಸುತ್ತೆ, ಇದೊಂದು ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ರು. ವಿಡಿಯೋ ಮಾಡ್ಬೇಕಾದ್ರೆ ಸುಮ್ಮನೆ ಇರಬೇಕು. ಚರಿತ್ಕ ಬಂದಿದ್ದು ಅರ್ಧ ಬಿಡ ಕೊಡೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹೇಗಿದೆ ಅಂತ. ನಾವು ಕುಕ್ಕಿಂಗ್ ವೀಡಿಯೋಸ್ಗೆಲ್ಲ ಈ ಥರ ಸೆಲ್ಫಿ ಸ್ಟಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ. ನಮಗೂ ಲೈಟ್ ಬೇಕು ಅಂದರೆ ನಾವು ಲೈಟ್ನ ಇಲ್ಲಿ ಹಿಂದೆಗಡೆ ಆನ್ ಮಾಡ್ಕೊಳ್ಬೋದು. ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ಆನ್ ಮಾಡ್ಕೊಂಡು ನಾವು ವೀಡಿಯೋಸ್ನ ಮಾಡ್ಕೊಳ್ಬೋದು. ಇಲ್ಲಿ ನಾವು ಟೈಟು ಮತ್ತು ಲೂಸ್ನ ಮಾಡ್ಕೊಳ್ಬೋದು. ಇಲ್ಲೊಂದು ಬ್ಲೂಟೂತ್ ಅನಿಸುತ್ತೆ, ಇದೊಂದು ಕನೆಕ್ಟರ್ ಏನೋ ಕೊಟ್ಟಿದ್ದಾರೆ. ಇದೆಲ್ಲ ಹೇಗೆ ಕನೆಕ್ಟ್ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ನೋಡಿದ್ರಿ ಅಲ್ವಾ ಹೇಗಿದೆ ಅಂತ. ರೇಟ್ ಬಂದು 170 rupees. ಈ ಥರ ಬೇಕು ಅಂದರೆ ಆಲ್ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ಇದೆ. ನೆಕ್ಸ್ಟು ನೋಡಿ ಹಿಂದೆಗಡೆ ಎಲ್ಲ ಬ್ಯಾಕ್ ಸೈಡೆಲ್ಲ ಈ ಥರ ಇದೆ. ಬೇಕು ಅಂದರೆ ಹೈಟ್ನ ಕಡಿಮೆ ಮಾಡ್ಕೊಳ್ಬೋದು. ಇವಾಗ ಏನಾದರೂ ರಂಗೋಲಿ ಡಿಸೈನ್ ಅವೆಲ್ಲ ಹಾಕಬೇಕು ಅಂದರೆ ಈ ಥರ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದಷ್ಟೇ ಮಾಡಿ ನೋಡಿ.
ನಾವು ಇದನ್ನು ಈಸಿಯಾಗಿ ಎಲ್ಲ ನಾವು ಹೋಗಬೇಕು ಅಂದರೆ ಈಸಿಯಾಗಿ ಕ್ಯಾರಿ ಮಾಡ್ಕೊಳ್ಬೋದು. ವೆಯ್ಟ್ ಕೂಡ ಏನು ಅಷ್ಟೊಂದು ಭಾರ ಏನಿಲ್ಲ, ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಇವಾಗ ಈ ಥರ ಇದೆಯಲ್ಲ, ಇದು ಈ ರೀತಿ ರೊಟೇಟ್ ಕೂಡ ಆಗುತ್ತೆ ನೋಡಿ. ಇದನ್ನು ಮಾಮೂಲಿ ಶಾರ್ಟ್ ವಿಡಿಯೋಗೆಲ್ಲ ಈ ಥರ ಇಟ್ಕೊಂಡು ಮಾಡ್ಕೊಳ್ಬೋದು. ತೋರಿಸ್ತೀನಿ, ಶಾರ್ಟ್ ವಿಡಿಯೋಗೆಲ್ಲ ಈ ಥರ ಮಾಡ್ಕೊಳ್ಬೋದು. ಫಿಕ್ಸ್ ಮಾಡ್ಕೊಬೋದು, ಟೈಟು ಲೂಸ್ ಎಲ್ಲ ಈ ಥರ ಫಿಕ್ಸ್ ಮಾಡ್ಕೊಂಡು ಮಾಮೂಲಿ ಲೈಟ್ ಏನಾರ ಬೇಕು ಅಂದರೆ ನಾವಿಲ್ಲಿ ಆನ್ ಮಾಡ್ಕೊಳ್ಬೋದು ನೋಡಿ. ಇದು ಬಂದು ಬ್ಲೂಟೂತ್ ಕಂಟ್ರೋಲ್. ಇದು ನೋಡಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಬ್ಲೂಟೂತ್ ಕಂಟ್ರೋಲ್. ಫ್ರೆಂಡ್ಸ್, ನಿಮ್ಮೊಂದಿಗೆ ಒಂದು ನಾನು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಗುಡ್ ನ್ಯೂಸ್ ಇದೆ, ಅದೇನು ಅಂತ ಹೇಳ್ತೀನಿ. ನಿನ್ನೆಗೆ ಅಂದರೆ ಶನಿವಾರಕ್ಕೆ ನನಗೆ ನನ್ನ ಚಾನಲ್ನಲ್ಲಿ 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಗೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ಇದೇ ರೀತಿ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಇನ್ ಕೇಸ್ ಈ ಥರ ನಿಮಗೆ ಏನಾದರೂ ಸೆಲ್ಫಿ ಸ್ಟಿಕ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಬೈ ಮಾಡ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.